ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಅಂದರೆ, ನಮ್ಮ ಒಂದು ಹೊಸ ಪ್ರಾಡಕ್ಟನ್ನು ತರಿಸಿದ್ದೇವೆ. ಆ ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಬಗ್ಗೆ ಇವತ್ತು ನೋಡೋಣ. ನೋಡಿ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಯಾವ ಪ್ರಾಡಕ್ಟು, ಇದನ್ನು ಹೇಗೆ ಉಪಯೋಗಿಸೋದು, ಇದರಲ್ಲಿ ಏನು ಮಾಡುವುದು ಅಂತ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಈ ಪ್ರಾಡಕ್ಟನ್ನು ಹೊರತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದು ಮೊದಲನೆಯ ಬಾಕ್ಸ್ ಓಪನ್ ಮಾಡಿದ್ದೀನಿ. ನೋಡಿ, ಡಬಲ್ ಬಾಕ್ಸಿಂಗ್ ಹಾಕಿ ಪ್ಯಾಕಿಂಗ್ ಮಾಡಿದ್ದಾರೆ. ಯಾವ ಡ್ಯಾಮೇಜ್ ಕೂಡ ಆಗಿಲ್ಲ. ತುಂಬ ಚೆನ್ನಾಗಿ ಡಿಸ್ಪ್ಯಾಚ್ ಆಗಿದೆ. ನೋಡಿ, ಸೆಕೆಂಡ್ ಬಾಕ್ಸ್ ಕೂಡ ಓಪನ್ ಆಯಿತು. ಕಾರ್ನರ್ ಕೂಡ ಯಾವುದು ಡ್ಯಾಮೇಜ್ ಆಗಬಾರ್ದು ಅಂತ ಇಂಥ ಪ್ಲಾಸ್ಟಿಕ್ ಕಾರ್ನರ್ಗಳನ್ನು ಹಾಕಿ ಪ್ಯಾಕಿಂಗ್ ಮಾಡಿದ್ದಾರೆ. ಯಾವ ಡ್ಯಾಮೇಜ್ ಕೂಡ ಆಗಿಲ್ಲ. ಒಳ್ಳೆಯ ರೀತಿಯಲ್ಲಿ ಡಿಸ್ಪ್ಯಾಚ್ ಆಗಿ ಬಂದಿದೆ. ನೋಡಿ, ಸೆಕೆಂಡ್ ಬಾಕ್ಸ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೆಳಗೆ ಇಳಿಸೋಣ. ಯಾಕೆಂದರೆ ನನಗೆ ಅನ್ಬಾಕ್ಸಿಂಗ್ ಮಾಡಲು ಕೆಳಗೆ ಸರಿ ಆಗೋದ್ರಿಂದ ನಾನು ಗ್ಯಾಸ್ ಕಟ್ಟಿಗೆ ಮೇಲೆ ಇಟ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ನನ್ನ ಮಗಳು ಅದನ್ನು ಕೆಳಗೆ ಇಳಿಸಿ ಪ್ರಾಡಕ್ಟ್ ಹೊರ ತೆಗೆಯುತ್ತಾಳೆ. ಅವಳಿಗೆ ಹೊರ ತೆಗೆಯಲು ನಾನು ಸಹಾಯ ಮಾಡ್ತಾ ಇದ್ದೀನಿ. ನೋಡಿ, ಇದೇ ನಮ್ಮ ಹೊಸ ಪ್ರಾಡಕ್ಟ್ OTG. ಇದು ಯಾವ ಕಂಪ್ನಿಯದು ಅಂತ ನೋಡೋಣ. ಈಗ ಇದರ ಮೇಲಿರುವ ಎಲ್ಲ ಕವರನ್ನು ಓಪನ್ ಮಾಡ್ತಾಳೆ. ಅದರಲ್ಲಿ ಇರುವಂಥ ಈ ಎಲ್ಲ ಟೂಲ್ಸ್ಗಳು ಇವು. ಮೇಲಿನ ಕವರನ್ನು ಓಪನ್ ಮಾಡ್ತಾ ಇದ್ದಾಳೆ. ಮುಂದೆ ಗ್ಲಾಸ್ ಡೋರನ್ನು ಹೀಗೆ ಸ್ಟಿಕ್ ಮಾಡಿ ಅಂಟಿಸಿ ಸೇಫ್ಟಿಯಾಗಿ ಮಾಡಿದ್ದಾರೆ. ಇವು OTGಲಿರುವಂಥ ಟೂಲ್ಗಳು ಏನೇನಿವೆ ಅಂತ ನೋಡೋಣ ಬನ್ನಿ. ಒಂದು ಟ್ರೇ ಇದೆ, ಒಂದು 2 ಇಕ್ಕಳಗಳು ಇವೆ. ಆ ಇಕ್ಕಳಗಳು ಯಾವುವು ಅಂತ ನೋಡೋಣ. ಇದು ನಾನ್ ವೆಜ್ ಬೇಕ್ ಮಾಡಲಿರುವಂಥ ಟೂಲು. ಇದು ಟ್ರೇ ಹಿಡಿಯಲಂತಿರುವಂಥ ಇಕ್ಕಳ. ಇದು ನಾನ್ ವೆಜ್ ಮಾಡುವಂಥ ಟೂಲನ್ನು ಹಿಡಿದು ಹೊರ ತೆಗೆಯಲಿರುವಂಥ ಇಕ್ಕಳ ಟ್ರೇ. ಹಾಗೂ ಇದು ಮ್ಯಾನುವಲ್ಲು. ಮತ್ತು ಇದು ಒಂದು ಅದು ಏನಪ್ಪ ಅಂದರೆ, ಅದನ್ನು ವಿಡಿಯೋ ನೋಡೋದಕ್ಕಾಗಿ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ಮಾಡಿ ಅದನ್ನು ವಿಡಿಯೋ ನೋಡುವುದಕ್ಕಾಗಿ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಒಂದು ಪೇಪರ್ ಇದೆ, ಅದು ಏನಂತ ನೋಡೋಣ. ಎಲ್ಲ ನೋಡ್ತಾ ಇದ್ದಾಳೆ. ಇದು ನಮ್ಮ ಮನೆಗೆ ಹೊಸತಾಗಿ ಬಂದಂಥ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟನ್ನು ನೋಡಿದ ತಕ್ಷಣ ನನ್ನ ಮಗಳು ತುಂಬ ಖುಷಿಯಾಗಿದ್ದಾಳೆ. ಇದು ನಮ್ಮ ಮನೆಗೆ ಹೊಸತಾಗಿ ಬಂದಿದೆ, ನಮ್ಮ ಮಮ್ಮಿ ಏನು ತರಿಸಿದ್ದಾಳೆ ಅಂತ ಖುಷಿಯಿಂದ ನೋಡ್ತಾ ಇದ್ದಾಳೆ. ಹಾಗಾಗಿ
ಖುಷಿಯಿಂದ ಅವಳು ಎಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಅವಳಿಗೆ ಯಾವುದೇ ಒಂದು ಹೊಸದಾಗಿ ತಂದಿರುವಂಥ ಪ್ರಾಡಕ್ಟನ್ನು ನೋಡಿದ ತಕ್ಷಣ ಅವಳಿಗೆ ಬೇಕಾಗಿತ್ತು ಅಂದರೆ ಅವಳು ಅಷ್ಟೊಂದು ಖುಷಿ ಪಡ್ತಾಳೆ. ಈಗ ನಾವು ಹೊಸದಾಗಿ ತಂದೀವಿ ಅಂತ ಇದನ್ನು ಪೂಜೆ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಪ್ರಾಡಕ್ಟನ್ನು ತರಿಸಿದಾಗ ಅದನ್ನು ಮೊದಲು ಪೂಜಿಸಬೇಕು. ಅಂದರೆ ಉತ್ತಮವಾಗಿ ಉಪಯೋಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ. ಅದಕ್ಕಾಗಿ ಅದನ್ನು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡಿದ ನಂತರ ಇದು ಹೇಗೆ ಉಪಯೋಗ ಮಾಡಬೇಕು, ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಇದರಲ್ಲಿ ಏನೇನು ಮಾಡುವುದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆಯ್ತು, ಇದು ನಮ್ಮ ಮನೆಗೆ ಬಂದಿರುವಂಥ ಅಗಾರೋ ಕಂಪನಿಯ ಹೊಸ OTG ನ್ಯೂ ಪ್ರಾಡಕ್ಟ್ ನಮ್ಮ ಮನೆಗೆ ಬಂದಿರೋದು.